ತನ್ನದೇ ಆದ ಉಪಾಧ್ಯಕ್ಷ ಇಲ್ಲಿ ಸತೀಶ್ ಅಂತ ಒಬ್ಬ ಆಪ್ತ ವ್ಯಕ್ತಿ, ಚೀಫ್ ಸೆಕ್ರೆಟರಿಗೆ ಆಪ್ತ ವ್ಯಕ್ತಿ, ಅವನು ಕಾನ್ಸ್ಟೇಬಲ್ ಆಗಿರೋರು. ಇಲ್ಲಿ ಸಚಿವಾಲಯಕ್ಕೆ ಬಂದು 13 ವರ್ಷ ಇತ್ತು, ಆದರೆ ಅವನು ಡೆಪ್ಯುಟೇಷನ್ ರಿನ್ಯೂವಲ್ ಆಗಿಲ್ಲ. ಯಾವುದೇ ಒಂದು ಸರ್ವಿಸ್ ರೂಲ್ಸ್ ಕಡೆಯಿಂದ ಅಭಿಪ್ರಾಯಗಳನ್ನು ತಗೊಳ್ಳದೆ ಅವನಿಗೆ ಸಚಿವಾಲಯದಲ್ಲಿ ವಿಲೀನ ಮಾಡಿ ಕೊಟ್ಟಿದ್ದಾರೆ. ಅವನೇನು ಚೇಂಜ್ ಮಾಡ್ಕೊಂಡಿದ್ದಾರೆ, ಅದು ಕೂಡ ಎಲ್ಲ ಫೇಕ್ ಮಾಡಿಕೊಂಡು. ಆದರೂ ಕೂಡ ಇವತ್ತು ಚೀಫ್ ಸೆಕ್ರೆಟರಿ ಅವರು ಅವ್ರನ್ನ ಇಲ್ಲಿ ವಿಲೀನ ಮಾಡಿಕೊಟ್ಟಿದ್ದಾರೆ. ಒಂದು ವೇಳೆ ಅವನು ಇಲ್ಲಿ ವಿಲೀನ ಆದದ್ದೇ ಆದರೆ 15 ವರ್ಷದ ಸರ್ವಿಸ್ ಕೌಂಟ್ ಆಗುತ್ತೆ. ಯಾಕೆ 15 ವರ್ಷ ಸರ್ವಿಸ್ ಕೌಂಟ್ ಆಗುತ್ತೆ ಅಂದರೆ ಅವನಿಗೆ ವಿಲೀನ ಮಾಡ್ತಾ ಇರೋದು ಯಾವ ಪ್ರಸ್ತಾವನೆ ಇದೆ ಅಂದರೆ ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಅಂತ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಒಬ್ಬ ಕಾನ್ಸ್ಟೇಬಲ್ಗೆ 15 ವರ್ಷದಿಂದ ಯಾರು ಸೇವೆ ಸಲ್ಲಿಸ್ತಾರೆ ಅವನಿಗೆ ಇಲ್ಲಿ ವಿಲೀನ ಮಾಡಿದ್ರೆ ಅವ್ನು ಸರ್ವಿಸ್ ಕ್ಲೈಮ್ ಮಾಡ್ತಾನೆ. ಸರ್ವಿಸ್ ಕ್ಲೈಮ್ ಮಾಡಿದಾಗ ಈ ಮೇ ಬಿ ಅಂಡರ್ ಸೆಕ್ರೆಟರಿ ಅವರಿಗೆ ಪ್ರಮೋಷನ್ ಆಗುತ್ತೆ. ಅಪ್ ಟು ಅಂಡರ್ ಸೆಕ್ರೆಟರಿ ಅವರಿಗೆ 15 ವರ್ಷ ಪ್ರಮೋಷನ್ಸ್ ಸಾಧ್ಯತೆ ಇದೆ. ನಮ್ಮ ಸಚಿವಾಲಯದಲ್ಲಿ ಪ್ರಮೋಷನ್ ಅವಕಾಶಗಳು ಚೆನ್ನಾಗಿದೆ, ಬಡ್ತಿಗಳ ಅವಕಾಶಗಳು ಚೆನ್ನಾಗಿದೆ. 3 ವರ್ಷಕ್ಕೆ 3 ವರ್ಷ ಕೌಂಟ್ ಮಾಡಿದ್ರೆ ಅಂಡರ್ ಸೆಕ್ರೆಟರಿ. ಈಗ ಅಂಡರ್ ಸೆಕ್ರೆಟರಿ ಯಾವ ಕಡೆ? ಅಂಡರ್ ಸೆಕ್ರೆಟರಿ ಅಸಿಸ್ಟೆಂಟ್ ಕಮಿಷನರ್ ಕಡೆ. ಒಬ್ಬ ಕಾನ್ಸ್ಟೇಬಲ್ ಇಲ್ಲಿ ಬಂದ್ಬಿಟ್ಟು ಆ ಕೇಟರ್ಗೆ ಹೋಗ್ತಾ ಇದ್ದಾನಂದ್ರೆ ನಮ್ಮ ಇಡೀ ಸಚಿವಾಲಯ ನೌಕರಿಗೆ ಅನ್ಯಾಯ ಆಗ್ತದೆ. ಅದು ಯಾಕಂದ್ರೆ ನಮ್ಮ ಸೀನಿಯಾರಿಟಿ ಹೊರತು ಬೀಳುತ್ತೆ. ನಮ್ದು ಒಂದು ವೇಕೆನ್ಸಿ ನಮ್ಗೆ ಹೋಗುತ್ತೆ. ಇದು ಒಂದು ಚಿಕ್ಕ ಇನ್ಸ್ಟಿಟ್ಯೂಷನ್ ಇದೆ, ಭಾಳ ಚಿಕ್ಕ ಇನ್ಸ್ಟಿಟ್ಯೂಷನ್. ಇದರಲ್ಲಿ ಪ್ರಮೋಷನ್ ಅವಕಾಶನೂ ಬಹಳ ಕಡಿಮೆ ಇದೆ. ನಮ್ಮಲ್ಲಿ ಇರ್ತಕ್ಕಂಥವರಿಗೆ ಪ್ರಮೋಷನ್ ಈಗ ಗೊತ್ತಿಲಾಗ್ತದೆ. ಅಂಥದ್ದು ಇವ್ನ ನಾವು ವಿಲೀನಗೊಳಿಸಿದ್ರೆ ನಾಳೆ ಇನ್ನೊಬ್ಬನ ಕಾನ್ಸ್ಟೇಬಲ್ ಬರ್ತಾನೆ, ಇನ್ನೊಬ್ಬನ ಯಾವುದೇ ಇಲಾಖೆ ಶಿರಸ್ತದಾರ ಬರ್ತಾನೆ, ಇನ್ನೊಬ್ಬ ವಿಲೇಜ್ ಅಕೌಂಟೆಂಟ್ ಬರ್ತಾನೆ. ಎಲ್ಲರೂ ಈ ಥರ ಬರೋಕ್ಕೆ ಶುರು ಆದರೆ ನಮ್ಮ ಸಚಿವಾಲಯದ ಘನತೆ ಗೌರವ ಉಳಿಯೋದಿಲ್ಲ. ಅದು ಯಾಕಂದರೆ ಇವ್ರು ಇಲ್ಲಿ ಬಂದು ಮಾಡ್ತಕ್ಕಂಥ ಕೆಲಸಗಳೇನಿದೆ ಎಲ್ಲ IAS ಆಫೀಸರ್ಗಳಿಗೆ ವಾಟ್ಸಪ್ ಮುಖಾಂತರ, ಫೇಸ್ಬುಕ್ ಮುಖಾಂತರ, ಮೇಲ್ ಮುಖಾಂತರ ಇವನು ತಮ್ಮ ಮಾಹಿತಿ ಇಲ್ಲಿ ಕಾನ್ಫಿಡೆನ್ಷಿಯಲ್ ರಿಪೋರ್ಟನ್ನು ಎಲ್ಲ IAS ಅಧಿಕಾರಿಗಳಿಗೆ ಕೊಡ್ತಾನೆ. ಈಗ ಮಾಡ್ತಾ ಬಂದವನು ಎಲ್ಲ IAS ಅಧಿಕಾರಿಗಳಿಗೆ ಹಿರಿಯ ಸೀನಿಯರ್ ಬ್ಯೂರೋಕ್ರಾಟ್ಸ್ಗೆ ಭಾಳ ಆಪ್ತನಾಗಿದ್ದಾನೆ. ಹಾಗಾಗಿ ಈ ಪ್ರತಿಭಟನೆ ನಮ್ಮದು ಸುಮಾರು 1 ವರ್ಷದ ಮೇಲೆ ನಡೀತಾ ಇದೆ. ಈ ಬಗ್ಗೆ ನಾವು ಚೀಫ್ ಸೆಕ್ರೆಟರಿ 10 ಸಲ ಭೇಟಿಯಾಗಿದ್ದೀವಿ, 5 ಸಲ ಮನವಿಗಳನ್ನು ಕೊಟ್ಟಿದ್ದೀವಿ. ಈ ಥರ ಪ್ರತಿಭಟನೆ ನಾವು ಇಲ್ಲೆಲ್ಲರೂ ಕಾರಿಡಾರಲ್ಲಿ ಬಂದು ನಿಂತ್ಕೊಂಡು ಅವ್ರಿಗೆ ಬೇಡ್ಕೊಂಡಿದ್ದೀವಿ. ಯಾವಾಗ ಬಂದಿದ್ದೀವಿ ನಾವು ಒಂದು ದಿವಸ ನಾವು ಬಂದ ತಕ್ಷಣ ಡೆಲ್ಲಿಗೆ ಹೋಗ್ಬಿಡ್ತಾರೆ. ನಾವು ಇನ್ನೊಂದ್ಸಲ ಬೇಡಿಕೆ ಮಾಡಕ್ಕೆ ಬಂದಾಗ ಮನೆಗೆ ಹೋಗ್ಬಿಡ್ತಾರೆ. ಇಲ್ಲ ಬೆಳಗ್ಗೆ ಬನ್ನಿ ಅಂತಾರೆ, ಬೆಳಗ್ಗೆ ಬಂದು ಸಾಯಂಕಾಲ ಬನ್ನಿ ಅಂತಾರೆ. ಅವ್ರ ಆಪ್ತ ಕಾರ್ಯದರ್ಶಿಗಳಿದ್ದಾರೆ, ಪಾಪ ಅವ್ರು ಒಳ್ಳೆಯವರು, ಅವ್ರ ಬಗ್ಗೆ ಏನಿಲ್ಲ. ಅವರು ಎಷ್ಟು ಸಲ ಹೇಳಿದ್ದಾರೆ ಸರ್, ಅಸೋಸಿಯೇಷನ್ದವ್ರು ಪದೇ ಬಂದು ಹೋಗ್ತಾ ಇದ್ದಾರೆ ಅಂತ. ಆಯಿತು ನೋಡೋಣ ಬಿಡ್ರಿ ಅಂತ. ಇಷ್ಟು ಹಗುರವಾಗಿ ನಮ್ಮನ್ನು ನೋಡ್ಕೊಳ್ಳೋಂಥದ್ದು ಅಗತ್ಯತೆ ಏನಿದೆ? ಈ 3000 ಎಂಪ್ಲಾಯ್ ಜನನ ಇವರು ನಿಷ್ಠುರವಾಗಿ ನಡ್ಕೊಳ್ಳೋಂಥದ್ದು ಅಗತ್ಯತೆ ಏನಿದೆ? ನಿನ್ನೆ ನಾವು ಬಂದ್ವಿ, ಕೂತ್ಕೊಂಡ್ವಿ. ನಿನ್ನೆ ಮಧ್ಯಾಹ್ನ ಅವರಿಗೆ ನಮ್ಮದು ಒಂದು ಡೈಮಂಡ್ ಜೂಬ್ಲಿ ಸೆಲೆಬ್ರೇಷನ್ 25ಕ್ಕೆ ಅದಕ್ಕೆ ನಾವು ಚೀಫ್ ಗೆಸ್ಟ್ ಆಗಿ ಬನ್ನಿ ಸರ್ ಅಂತ ಮನವಿ ಮಾಡಿಕೊಂಡು ಭಾಳ ಪ್ರೀತಿಯಿಂದ ಮಾತಾಡಿಸ್ಕೊಂಡು ನಾವು ಈ ಥರ ಕೆಲವೊಂದು ಬ್ಲಡ್ ಕ್ಯಾಂಪ್, ಆರ್ಗನ್ ಡೊನೇಷನ್ ಕ್ಯಾಂಪ್ ಮಾಡ್ತಾ ಅಂತ ಹೇಳ್ಕೊಂಡು ಎಲ್ಲ ಮಾತಾಡ್ಕೊಂಡು ಹೋದ ತಕ್ಷಣ ಇವ್ರು ಇಲ್ಲಿಂದ ಆದೇಶ ಕೊಡ್ತಾರೆ, ಯಾರಿಗೆ? ಅಡಿಷನಲ್ ಸೆಕ್ರೆಟರಿಗೆ ಇಶ್ಯೂ ಮಾಡಿರಿ ಇವತ್ತೇ ಅಂತ. ಈ ಥರ ಒಂದು ದಬ್ಬಾಳಿಕೆ ನಮ್ಮ ಮೇಲೆ ಮಾಡ್ತಕ್ಕಂಥ ಕಾರಣ ಏನು? ಚೀಫ್ ಸೆಕ್ರೆಟರಿಗೆ ನಾವು ಇಲ್ಲಿ ಮಾತಾಡೋಕೆ ಬಂದು ಸುಮಾರು ಹೊತ್ತಲ್ಲಿ ಕೂತ್ಕೊಂಡ್ವಿ. ವಾಶ್ರೂಮಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಒಂದು ಅರ್ಧ ಗಂಟೆ ಆದಮೇಲೆ ನಮ್ಗೆ ಗೊತ್ತಾಯ್ತು ಈ ಬ್ಯಾಕ್ ಸೈಡ್ ಡೋರಿಂದ ಅವ್ರು ಓಡೋಗಿದ್ದಾರೆ. ಅದನ್ನು ನಾವು ಓಡೋಗಿದೆ ಅಂತಲೇ ಕರಿತೀವಿ. ಯಾಕೆ ಓಡಿದಾಗೆ ಅಂದರೆ ನಮಗೆ ಮುಖಾಮುಖಿ ಭೇಟಿಯಾಗಿ ಮಾತಾಡ್ಸೋಗಿದ್ರೆ ಮಾತು ಬೇರೆ. ಬ್ಯಾಕ್ ಸೈಡಿಂದ ಹೋಗುವಂಥದ್ದು ಅದು ಯಾವ ಡೋರ್? ಆ 3ನೇ ಡೋರ್ ಅದು ಯಾವತ್ತೂ ತೆರೆಯೋದಿಲ್ಲ. ಆ ಡೋರನ್ನು ತೆರೆಸಿ ಮತ್ತೆ ಹೋಗಿದ್ದಾರೆ. ತಮ್ಮ ಸ್ವಂತ ಕಾರಲ್ಲೂ ಅಲ್ಲ, ಅಡಿಷನಲ್ ಚೀಫ್ ಸೆಕ್ರೆಟರಿ ಹೋಮ್ ಡಿಪಾರ್ಟ್ಮೆಂಟ್ ಅವ್ರ ಕಾರಲ್ಲಿ ಇವರು ಓಡೋಗ್ತಾರೆ. ಸೊ ಈ ಥರ ಆದಾಗ ನಮ್ಮ ಈ ಇನ್ಸ್ಟಿಟ್ಯೂಷನ್ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಯಾರಪ್ಪ? ಚೀಫ್ ಸೆಕ್ರೆಟರಿ. ನಾವು ಯಾರನ್ನ ಭೇಟಿ ಆಗೋಣ? ಈ ಥರ ಅವ್ರು ತಪ್ಪಿಸ್ಕೊಂಡು ಓಡಾಡೋದು, ಬ್ಯಾಕ್ ಸೈಡಿಂದ ಆದೇಶಗಳನ್ನು ಕೊಡೋದು. ನಾವು ಯಾರಿಗೆ ಹೋಗಿ ಮನವಿ ಮಾಡ್ಕೊಳ್ಳೋಣ? ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ವಿ. ಲಾಸ್ಟ್ ಟೈಮ್ ಕ್ಯಾಬಿನೆಟ್ ಮೀಟಿಂಗಿಂದ ಮುಖ್ಯಮಂತ್ರಿಗಳನ್ನ ಭೇಟಿಯಾದ್ರು. ಅವ್ರು ನೋಡಿದ್ರು, ಅವರು ಅದರ ಮೇಲೆ ಬರೆದ್ಬಿಟ್ಟು ಅದು ಏನಿದೆ ಪರಿಶೀಲನೆ ಮಾಡಿ ಕಡತ ಅವರಿಗೆ ಮಂಡಿಸಬೇಕಾಗಿತ್ತು. ಚೀಫ್ ಸೆಕ್ರೆಟರಿ ಬರೆದ ಮೇಲೆ ಯಾವುದೇ ಒಂದು ಕಡತ ಅಲ್ಲಿ ಹೋಗಿ ಚೀಫ್ ಸೆಕ್ರೆಟರಿ ಅವರು ಬರೆದ ಮೇಲೆ ಅದನ್ನು ಪುಟ ಬಗ್ಗೆ ಅವ್ರ ಗಮನಕ್ಕೆ ಹೋಗುತ್ತೆ. ಆದರೆ ಅದನ್ನು ಇವರೇ ತೆಗೆದು ಇಟ್ಕೊಂಡಿದ್ದಾರೆ. ಚೀಫ್ ಮಿನಿಸ್ಟರ್ಗೆ ಕಳಿಸ್ಲೇ ಇಲ್ಲ ಇವರು. ಸೊ ಹಾಗಾಗಿ ನಾವು ಆಗ್ರಹ ಪಡಿಸ್ತಾ ಇದ್ವಿ. ನಮ್ಮ 4 ಬೇಡಿಕೆಗಳಿದೆ. ಒಂದು, ಇವತ್ತೇ ಒಂದು ಕಡತ ಇತ್ಯರ್ಥಗೊಳಿಸಬೇಕು ಮತ್ತು ಅವ್ರಿಗೆ ಇಲ್ಲಿಂದ ರಿಲೀವ್ ಮಾಡಬೇಕು. ಎರಡನೇದು, ಇಲ್ಲಿ ಸಚಿವಾಲಯದಲ್ಲಿ ಎಷ್ಟು ಜನ ಬೇರೆ ಬೇರೆ ಇಲಾಖೆಗಳಿಂದ ಬಂದಿದ್ದಾರೆ, ಬೇರೆ ಜಾಗದಿಂದ ಇಲ್ಲಿ 5 ವರ್ಷಕ್ಕಿಂತ ಜಾಸ್ತಿ ಸೇವೆ ಸಲ್ಲಿಸ್ತಾರೆ, ಅವ್ರನ್ನೆಲ್ಲ ಆಚೆ ಕಳಿಸ್ಬೇಕು. ನಾನು ಅಂತಿಮವಾಗಿ ನಮಗೆ ಏನು ಅವರು ಅಗೌರವವನ್ನು ಮಾಡಿದ್ದಾರೆ ನಮ್ಮ ನೌಕರ ಸಂಘಕ್ಕೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ, ಅದರ ಬಗ್ಗೆ ಅವರು ಒಂದು ಕ್ಷಮೆ ಯಾಚಿಸಬೇಕು. ಇದನ್ನು ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಆಮೇಲೆ ನಮ್ಮ ರಿಲೀವ್ ಮಾಡಿ ಅಂದರೆ